ಅತ್ತೆಯನ್ನ ಸಾಯಿಸಬೇಕು, ದಯವಿಟ್ಟು ನನಗೆ 2 ಮಾತ್ರೆಯನ್ನ ಬರೆದುಕೊಡಿ ಅಂಥೇಳಿ ವೈದ್ಯರಿಗೆ ಮೆಸೇಜ್ ಮಾಡಿರುವಂಥ ಮಹಿಳೆ ಇದೆಯಲ್ಲ, ಆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಆ ಮಹಿಳೆಯನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಾದ ನಂತರ, ತನಿಖೆ ಆದ ನಂತರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಏನು ಆ ಟ್ವಿಸ್ಟು? ಅದರ ಒಂದು ವರದಿ ನಿಮ್ಮ ಮುಂದೆ. ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಮಹಿಳೆಯಿಂದ ಮೆಸೇಜ್. ಡಾಕ್ಟರ್ ನಂಬರ್ ಪಡೆದಿದ್ದ ಮಹಿಳೆ ಪೊಲೀಸರ ವಶಕ್ಕೆ. ನಮ್ಮ ಅತ್ತೆಯಿಂದ ನನಗೆ ತುಂಬಾ ಹಿಂಸೆಯಾಗ್ತಾ ಇದೆ, ಅವರನ್ನ ಸಾಯಿಸಬೇಕು, ನನಗೆ 2 ಮಾತ್ರೆ ಬರೆದು ಕಳಿಸಿ ಎಂದು ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದ ಮಹಿಳೆಯನ್ನ ಸಂಜಯ್ ನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರಿನ ಚೌಟ್ರಿಪಾಳ್ಯದ ಸಹನಾ ಎನ್ನುವ ಮಹಿಳೆ ಕಳೆದ 2 ವರ್ಷಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇತ್ತು. ಈಗಾಗಲೇ 2 ಬಾರಿ ಆತ್ಮಹತ್ಯೆ ಯತ್ನ ಮಾಡಿದ್ರಂತೆ. ಯಾವಾಗ ಮೆಸೇಜ್ ಮಾಡಿರೋ ವಿಚಾರ ಆಕೆಯ ಗಂಡನಿಗೆ ತಿಳಿತು, ಆಗ ನೇರವಾಗಿ ಪತಿಯೇ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾನೆ. ಆಗ ಪೊಲೀಸರಿಗೆ ಆಕೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರೋದು ತಿಳಿದು ಬಂದಿದೆ. ಇನ್ಸ್ಪೆಕ್ಟರ್ ಅವರು ಕರ್ಸಿದ ಮೇಲೆ ಅವಳು ಮಾನಸಿಕ ಅಸ್ವಸ್ಥ ಇದ್ದಾಳೆ. ಅವಳು ಮಾತ್ರೆ ತಗೊಂಡಿರೋದು ಅವ್ರ ಅತ್ತೆಗೆ ಹಾಕೋದಕ್ಕಲ್ಲ, ತನಗೆ ತಗೋಬೇಕಂತ ಹೇಳಿದ್ರು. ಬಟ್ ಅವ್ರ ಮನೆಯವ್ರು ಹೇಳಿದ್ರು ಆ ಥರ ಮಾನಸಿಕವಾಗಿ ಅವಳು ತೊಂದರೆಯಲ್ಲಿದ್ದಾಳೆ, ಮಾನಸಿಕವಾಗಿ ಚಿಕಿತ್ಸೆನ ತಗೋತಾ ಇದ್ದಾರೆ ಅಂತ ಪೊಲೀಸರು ಹೇಳಿರುವಂತ ಮಾಹಿತಿ. ನನ್ ಮುಂದೆನೂ ಅವ್ರ ಪೇರೆಂಟ್ಸ್ ಹೇಳಿದ್ರು, ಈ ತರ ಮಾನಸಿಕವಾಗಿ ಇದ್ದಾಳೆ, ಅವಳು ಕೌನ್ಸಿಲಿಂಗ್ ತಗೋತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಮಹಿಳೆ ಸಹನಾ ಡಾಕ್ಟರ್ ನಂಬರ್ ಅನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಪಡೆದುಕೊಂಡಿದ್ಲಂತೆ. ಇತ್ತ ಮದುವೆಯಾದಾಗಿನಿಂದ ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಯಾವುದೇ ಕಿರಿಕಿರಿ ಮನಸ್ತಾಪವಿಲ್ಲ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ಕೂಡ ನನ್ನ ವಿರುದ್ಧ ಯಾರೋ ಪಿತೂರಿ ಮಾಡಿ ನನ್ನನ್ನ ಟ್ರ್ಯಾಪ್ ಮಾಡಲು ಟ್ರೈ ಮಾಡ್ತಿದ್ದಾರೆ, ಹಾಗಾಗಿ ದೂರನ್ನ ವಾಪಸ್ ಪಡೆದಿದ್ದೇನೆ ಎಂದು ಹೇಳಿದ್ರು. ಆಸ್ ಎ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ಇದ್ದಿರೋ ಘಟನೆನ ತಂದೆ, ಬಟ್ ನಿಜವಾಗ್ಲೂ ಬೇಸರ ಆಗುತ್ತೆ. ಬಟ್ ಈ ತರ ವಿಚಾರ ಅವಳನ್ನ ನಾವು ಈ ತರ ಆದಾಗ ಹೆಲ್ಪ್ಲೆಸ್, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ ಅಂತ ನಾನು ಹೇಳಿರೋದು. ಆಕೆಗೆ ನಿಮ್ ನಂಬರ್ ಯಾವ ರೀತಿಯಾಗಿ ಸಿಕ್ತು ಅಂತ? ನನ್ನ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು ಅಂತ ಅವ್ರು ಹೇಳಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿದಂತೆ ಅದು ಇನ್ಸ್ಟಾಗ್ರಾಮ್ ಕರ್ಕೊಂತ ಲಿಂಕ್, ಅಲ್ಲಿಂದ ನನ್ನ ನಂಬರ್ ಸಿಕ್ತು, ಅಲ್ಲಿಂದ ನನಗೆ ವಾಟ್ಸಪ್ ಮಾಡಿದ್ರೆ ಅಂತ ಅವರು ಒಪ್ಕೊಂಡ್ರು. ಇನ್ನು ಕಳೆದ ಬಾರಿ ಚಾಮರಾಜನಗರ ಮೂಲದ ಕುಡುಕನೊಬ್ಬ ಇದೇ ವೈದ್ಯರಿಗೆ ಮೆಸೇಜ್ ಮಾಡಿದ್ದ. ಈಗ ಮಾನಸಿಕ ಅಸ್ವಸ್ಥೆ ಮೆಸೇಜ್ ಮಾಡಿರುವುದು ತಲೆಬಿಸಿಯಾಗಿದ್ದು, ಸದ್ಯ ಈ ಪ್ರಕರಣ ಸುಖಾಂತ್ಯ ಕಂಡಿದ್ದು ವೈದ್ಯರು ಸಹ ನಿಟ್ಟುಸಿರು ಬಿಟ್ಟಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜೈ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.